ಅಶೋಕ್ ಅವರು ಮಾತನಾಡ್ತಾ ಇದು ಒಂದು ರೋಗಗ್ರಸ್ತ ಸಂಸ್ಥೆ ಅಂತ ಹೇಳಿದ್ದಾರೆ. ಅಲ್ಲ, ನಾನು ಐ ಆಮ್ ಡೋಂಟ್ ಡಿನೈ ಇವರ್ ಈ ವರ್ಡ್ ಇದೆಯಲ್ಲ, ಇದನ್ನ ಅಲ್ಲಗಳಿಯಲ್ಲ. ಯಾಕಂತಂದ್ರೆ ಅನೇಕ ಸಾರಿ ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು, ಹೈಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು, KITಗೆ ಹೋಗಿರ್ತಕ್ಕಂಥದ್ದು ಅನೇಕ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಒಂದು ಅಶೋಕ್ ಅವರು ಆರೋಪ ಮಾಡೋದಕ್ಕೆ ನಂದೇನು ತಕರಾರಿಲ್ಲ. ಆದರೆ ನೀವು ಎಷ್ಟು ಸಲಹೆಗಳನ್ನು ಕೊಡಬೇಕಾಗಿತ್ತು ಅಷ್ಟು ಸಲಹೆಗಳು ಕೊಡಲಿಲ್ಲ. ಯಾಕಂದ್ರೆ ನಮ್ಮದು ಉದ್ದೇಶ, ನಿಮ್ಮದು ಉದ್ದೇಶ ಕರ್ನಾಟಕ ಲೋಕಸೇವಾ ಆಯೋಗ ಸರ್ ಹೋಗ್ಬೇಕು. ಅಲ್ಲಿ ದಕ್ಷತೆ ಇರ್ತಕ್ಕಂಥ ಪ್ರಾಮಾಣಿಕತೆ ಇರ್ತಕ್ಕಂಥ ಅಧಿಕಾರಿಗಳು ಸೇವೆ ಮಾಡಲಿಕ್ಕೆ ಆಯ್ಕೆ ಆಗಬೇಕು. ಯಾಕಂತಂದ್ರೆ ಅವರು 30-35 ವರ್ಷ ಕರ್ನಾಟಕ ಆಡಳಿತ ಸೇವೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಭ್ರಷ್ಟಾಚಾರ KPSCಯಿಂದ ಹೊರಗಡೆ ಹೋಗ್ತದೆ. ಇದು ಒಂದು ಸಂವಿಧಾನಿಕ ಸಂಸ್ಥೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಒಪ್ಕೋತೀವಿ ಅಂತ ಅನಿಸುತ್ತೆ. ಯಾಕಂದ್ರೆ ಆರ್ಟಿಕಲ್ 315 ಕೆಳಗಡೆ ಇದು ಸ್ಥಾಪನೆ ಆಗ್ತಕ್ಕಂಥದ್ದು. ಆರ್ಟಿಕಲ್ 315ರಿಂದ 323ವರೆಗೆ ಲೋಕಸೇವಾ ಸಂಸ್ಥೆ ಬಗ್ಗೆನೇ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ಸಂವಿಧಾನದಲ್ಲಿ. ಸರ್ಕಾರಕ್ಕೆ ಸೀಮಿತವಾದಂಥ ಅಧಿಕಾರ ಇರ್ತಕ್ಕಂಥದ್ದು. ನಾವು ಮೇಲಿಂದ ಮೇಲೆ ನೀವು ಲೋಕಸೇವಾ ಆಯೋಗದವರು ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತೇಳಿ ಆದೇಶಗಳನ್ನು ಕೊಡಲಿಕ್ಕೆ ಬರಲ್ಲ. ಅದರಿಂದ ನಮಗಿರ್ತಕ್ಕಂಥ ಇತಿಮಿತಿ ಒಳಗಡೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಈಗ ನಾನು 2013ರಲ್ಲಿ 13 ಜುಲೈ ನಾವು ಆಗ್ತಾನೆ ಅಧಿಕಾರಕ್ಕೆ ಬಂದಿದ್ದು. ಮೇ ತಿಂಗಳಲ್ಲಿ ಅಧಿಕಾರಕ್ಕೆ ಬಂದಿದ್ದು. ಜುಲೈ ತಿಂಗಳಲ್ಲಿ ಓಟಾ ಅಂತೇಳಿ ಅವರು ರಿಟೈರ್ಡ್ IAS ಆಫೀಸರ್ ಓಟಾ ಅವರು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದೆ ಈ ಸುಧಾರಣೆ ಮಾಡಲಿಕ್ಕೋಸ್ಕರ. ಅದರಲ್ಲಿ ಕೌಶಿಕ್ ಮುಖರ್ಜಿ ಅವರು ಮೆಂಬರು, ಮತ್ತೆ ಸಂಜೀವ್ ಕುಮಾರ್ ಅನ್ನೋರು ಇನ್ನೊಬ್ಬರು ಮೆಂಬರ್. ಸಂಜೀವ್ ಕುಮಾರ್ ಅವತ್ತು DPRನ ಸೆಕ್ರೆಟರಿ ಆಗಿದ್ದರು. ಆಮೇಲೆ ಕೌಶಿಕ್ ಮುಖರ್ಜಿ ಅವರು ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದರು. ಕೌಶಿಕ್ ಮುಖರ್ಜಿಯವರು ಸರ್ಕಾರದ ಅಪರ ಕಾರ್ಯದರ್ಶಿ, ಸಂಜೀವ್ ಕುಮಾರ್ ಅವರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಓಟಾ ಅವರು ಚೇರ್ಮನ್ ಆಗಿದ್ದರು. ಅವರು ಕೆಲವು ಶಿಫಾರಸುಗಳನ್ನು ಮಾಡಿದರು. ಅವರಿಗೆ 45 ದಿನ ಟೈಮ್ ಕೊಟ್ಟಿದ್ದು. ಅಷ್ಟರೊಳಗಡೆನೆ ಅವರು ವರದಿ ಕೊಟ್ಟಿದ್ರು, ಶಿಫಾರಸುಗಳನ್ನು ಕೂಡ ಕೊಟ್ಟಿದ್ರು. ಬದಲಾವಣೆ ಮಾಡಲಿಕ್ಕೆ ಏನೇನು ಬದಲಾವಣೆ ಮಾಡಬೇಕು ಅಂತಲೂ ಕೂಡ ಹೇಳಿದರು. ಅವರ ಎಲ್ಲ ಶಿಫಾರಸುಗಳನ್ನು ಕೂಡ ನಾವು ಅಳವಡಿಸ್ಕೊಳ್ಳೋಕ್ಕಾಗಲಿಲ್ಲ. ಆದರೆ ಬಹುತೇಕ ಶಿಫಾರಸುಗಳನ್ನು ಅಳವಡಿಸ್ಕೊಂಡಿದ್ದೀವಿ. ಇದು ಮೊದಲನೇ ಹಂತದಲ್ಲೇ ಮಾಡದ್ದು. ನಾನು ಚೀಫ್ ಮಿನಿಸ್ಟರ್ ಇರುವಾಗ ಮೊದಲನೇ. ಯಾಕಂತಂದ್ರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ,
ಇವರು ಆಯ್ಕೆ ಮಾಡ್ತಕ್ಕಂಥ ಕರ್ನಾಟಕ ಲೋಕಸೇವಾ ಆಯೋಗದವರು ಆಯ್ಕೆ ಮಾಡ್ತಕ್ಕಂಥ ಅವರು ಸರ್ಕಾರಿ ಸೇವೆಗೆ ಬರ್ತಕ್ಕಂಥವರು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡಬೇಕು, ಸರ್ಕಾರಕ್ಕೆ ಕೆಟ್ಟ ಹೆಸರನ್ನು ತರಬೇಕು, ಒಳ್ಳೆಯ ಹೆಸರನ್ನು ತರಬೇಕು, ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರಬೇಕು, ಸರ್ಕಾರ ಮಾಡದಂಥ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಇವರ ಮತ್ತೆ ಆಯ್ಕೆ ಪಾರದರ್ಶಕವಾಗಿ ನಡೀಬೇಕು ಅನ್ನೋದು ನಮ್ಮ ಉದ್ದೇಶ. ಈಗಲೂ ಉದ್ದೇಶ ಇದೆ, ಮುಂದೆನೂ ಕೂಡ ಉದ್ದೇಶ ಇದೆ. ನಾವು ಓಟಾ ಸಮಿತಿಯನ್ನ ಮಾಡಿ ಅವರ ಶಿಫಾರಸುಗಳನ್ನು ಮಾಡದೇ ಸುಧಾರಣೆ ಮಾಡಲಿಕ್ಕೋಸ್ಕರ ಅದನ್ನ ರಿಪೋರ್ಟ್ ಕೊಟ್ಟ ಮೇಲೆ ಕೆಲವನ್ನ ಶಿಫಾರಸುಗಳನ್ನು ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದವು. ಆದರೂ ಸುಧಾರಣೆ ಆಗಿಲ್ಲ ಅಂತಕ್ಕಂಥದ್ದು ಇತ್ತೀಚಿನ ಬೆಳವಣಿಗೆಯಿಂದ ಗೊತ್ತಾಗ್ತದೆ. ಇತ್ತೀಚಿನ ಬೆಳವಣಿಗೆಗಳಿಂದ ಗೊತ್ತಾಗ್ತದೆ.